ಯಾಕೆ ಹೋಗಿ ಕೆಲ್ಸಪ್ಪ ಹಿಂಗ್ಯಾಕೆ ತಲೆ ಕೈ ಹಚ್ಕೊಂಡು ಕೂತಿ ಜಗತ್ತನ್ನ ತಲೆ ಮ್ಯಾಗ ಬಿದ್ದಾರ್ತಾರ. ಇಂಥ ಬಡವ್ರ ಹೊಟ್ಯಾಗ ಇಂಥ ಮಕ್ಕಳ ಕೊಡಬಾರ್ದಾಗಿತ್ರಿ ಸರ. ದೇವ್ರ ಕೊಟ್ಟಾನ್ರಿ ಸರ, ಇದಕ್ಕೆ ಏನು ಮಾಡಿದ್ರಿ ಸರ? ಯಾಕೆ ಹೋಗಿ ಕೆಲ್ಸಪ್ಪ ಹಿಂಗ್ಯಾಕೆ ಅಂತೀನಿ ನಿನ್ನ ಮಕ್ಕಳ ಬಗ್ಗೆ? ಇಲ್ರಿ ಸರ, ಇಲ್ಲಿ ಖಾಸಗಿ ಶಾಲೆ ಐತತ್ತ, ಹುಡುಗರ ಹೋಗ್ತಾವ ಅನ್ನತಾವ್ರಿ ಸರ. ಕೈಯಾಗ ದುಡ್ಡಿಲ್ಲ ಏನಿಲ್ಲ ಸರ. ಬಡವ್ರ ಪರಿಸ್ಥಿತಿ ಹಿಂಗೈತ್ರಿ ಸರ. ನೀನ್ ಹಂಗೆ ಅನ್ಕೋಬೇಡ. ಈಗ ನಮ್ಮಂತ ಬಡವ ಪರಿಸ್ಥಿತಿಗಾಗಿನ ಸರ್ಕಾರ ಶಾಲೆ ಒಳಗ ಈ ವರ್ಷದಿಂದನ ಇಂಗ್ಲಿಷ್ ಮೀಡಿಯಂ ಜಾರಿಗೆ ತಂದಾರ. 1ನೇ ತರಗತಿಯಿಂದ 5ನೇ ತರಗತಿ ಒಳಗ ಎಲ್ಲಾ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಸ್ಟಾರ್ಟ್ ಆಗೈತಿ. ಅಲ್ಲಿನ ₹1 ತೆಗೆದುಕೊಳ್ಳಂಗಿಲ್ಲ. ಅಲ್ಲಿ ನಿನಗ ಪಠ್ಯ ಪುಸ್ತಕ ಕೊಡ್ತಾರು, ನೋಟ್ಬುಕ್ ಕೊಡ್ತಾರು, ಹಾಕೊಳಕ್ ಬಟ್ಟೆ ಕೊಡ್ತಾರು, ಶೂ ಕೊಡ್ತಾರು, ಅಟ್ಟಲ್ದ ಮೊಟ್ಟೆ, ಬಾಳೆಹಣ್ಣ, ಶೇಂಗಾ ಚಿಕ್ಕಿ ತಿನ್ನ ಕೊಡ್ತಾರು. ನಿನ್ನ ಮಕ್ಕಳಿಗೆ ಯಾವುದೇ ರೀತಿ ಫೀ ಇಲ್ಲ, ನೀ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಮಕ್ಕಳ ತರನ ಎಲ್ಲಾ ಮಕ್ಕಳನ್ನು ಕೂಡ ನಾವು ಅಲ್ಲಿ ಸೇರಿಸಬಹುದು. ಇದಕ್ಕೇನಂತೀವಿ? ಆಯ್ತ್ರಿ ಸರ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಹೇಳ್ರಿ ಸರ. ಮಕ್ಳ ಪರಿಸ್ಥಿತಿ ಬಡ್ರ ಪರಿಸ್ಥಿತಿ ಹಿಂಗೈತ್ರಿ ಸರ. ದುಡ್ಯಾಕೆ ಹೋದ್ರು ರೊಕ್ಕ ಸಿಗೋಲಾಗ್ಯಾವ್ರಿ, ಎಲ್ಲಿ ಹೋದ್ರು ರೊಕ್ಕನು ಸಿಗೋಲಾಗ್ಯಾವ್ರಿ. ಮತ್ತು ಮಕ್ಕಳನ್ನ ಸಾಲಿ ಕಲಿಸ್ಬೇಕು, ನೌಕರಿ ಹಿಡಿಸಬೇಕು ನಮ್ಮದೈತ್ರಿ ಸರ. ಪರಿಸ್ಥಿತಿ ಹಿಂಗೈತ್ರಿ ಸರ. ಹೆಂಗೆ ಮಾಡಿದ್ರಿ ಸರ ಬಡ್ರ ಪರಿಸ್ಥಿತಿ? ಕೆನ್ಸಪ್ ಎಲ್ಲಾರು ನಿನ್ ತರ ಅನ್ಕೊಂಡ್ ಕೂತಾರ, ಮಕ್ಳು ಶಾಲಿಗೆ ಹೋಗಂಗಿಲ್ಲ. ಅದಕ್ಕಾಗಿನ ಸರ್ಕಾರ ಶಾಲೆಗಳದಾವು, ಮತ್ತು ಅಲ್ಲೇ ಇಂಗ್ಲೀಷ್ ಮಾಧ್ಯಮನು ಕೂಡ ಐತಿ. ಈಗ ಇಂಗ್ಲೀಷ್ ಶಾಲೆಗೆ ಸೇರ್ತನಂದ್ರ ಆ ಮಕ್ಕಳನ್ನ ತಂದು ಅಲ್ಲಿ ಸೇರಿಸಿದ್ವಿ ಅಂದ್ರ ಎಲ್ಲಾ ಪಾಲಕರು ಪೋಷಕರು ನಾನು ವಿನಂತಿಗೆ ಮಾಡ್ಕೋದೇನಂದ್ರ ಎಲ್ಲಾ ರಾಜ್ಯದ ಸರ್ಕಾರಿ ಶಾಲೆಗಳ ಒಳಗ ಇಂಗ್ಲಿಷ್ ಮಾಧ್ಯಮ ಫ್ರೀ ಐತಿ. ನೀವು ಇದೇ ವರ್ಷದಿಂದನ ಬಂದ ಮಕ್ಕಳನ್ನ ಸೇರಿಸಬಹುದು. ಇದರ ಲಾಭವನ್ನ ಪಡೆದುಕೊಳ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ.